ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ನಾಳೆ ಪಂದ್ಯ ನಡೀತಿರುವಂಥದ್ದು RCB ವರ್ಸಸ್ SRH ಪಂದ್ಯ. ಅದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 2026 IPL ಶುರು ಆಗ್ತಿರುವಂಥದ್ದು. ಅದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆ್ಯಂಡ್ ಸೊ ಕೆಲವು ದಿವಸಗಳಿಂದ ನೋಡ್ತಾ ಇದ್ದಾರೆ, ಸೊ ಬೆಂಗಳೂರಲ್ಲಿ ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಪರಿಸ್ಥಿತಿಲಿದ್ದಾಗ ಬಟ್ ಸೊ ವೆಂಕಟೇಶ್ ಪ್ರಸಾದ್ ಅವರು ಸೊ ಈ ಒಂದು IPL ಸೊ ಮೊದಲ ಪಂದ್ಯನೇ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ತೊಗೊಂಡು ಬಂದಿದ್ದಾರೆ ಅಂತಂದ್ರೆ ಅಲ್ಲಿ ಗೌರ್ಮೆಂಟ್ದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಇದೆಲ್ಲ ಆಗ್ಲಿಕ್ಕೆ ಅವರೇ ಕಾರಣ. ಆ್ಯಕ್ಚುಲಿ ನೋಡೋಕೆ ಗೌರ್ಮೆಂಟು RCB ಮ್ಯಾನೇಜ್ಮೆಂಟೇ. ಬಟ್ ಇವಾಗ ಸೊ ವೆಂಕಟೇಶ್ ಪ್ರಸಾದ್ ಆ್ಯಂಡ್ ಸೊ ಗೌರ್ಮೆಂಟ್ ಸೊ ನಮ್ಮ DCM CM ಎಲ್ಲ ಸೇರಿಕೊಂಡು ಸೊ ಈ ಒಂದು RCB ಆ್ಯಂಡ್ IPL ಪಂದ್ಯಗಳನ್ನು ಸೊ ನಮ್ಮ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯೋ ಹಾಗೆ ಮಾಡ್ತಿದ್ದಾರೆ. ಆ್ಯಂಡ್ ಅದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ಕಂಟಿನ್ಯೂ ಆಗಬೇಕು ಕ್ರಿಕೆಟು. ಸೊ ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಸೊ ಆಗಬಾರ್ದಾಗಿತ್ತು, ಬಟ್ ಕ್ರಿಕೆಟ್ ನಿಲ್ಲಬಾರ್ದು. ಬಟ್ ಇವಾಗ ಆಗ್ತಿದೆ, ಖುಷಿ ಆಗ್ತಿದೆ. ಆ್ಯಂಡ್ IPL ಪಂದ್ಯ ಕೂಡ ಇನ್ನೋವರ್ ಮ್ಯಾಚ್ ನಮ್ಮ ಒಂದು ಸ್ಟೇಡಿಯಮಲ್ಲಿ ಆಗ್ತಿರುವಂಥದ್ದು. ಸೊ ಅದು ಫಸ್ಟ್ ಪಂದ್ಯನೇ SRH ವರ್ಸಸ್ RCB. ನಿಜವಾಗ್ಲೂ ಸಿಕ್ಕಾಪಡೆ ಒಂದು ಹೈಪ್ ಇರುತ್ತೆ ಮ್ಯಾಚ್ಗೆ. ಬಿಕಾಸ್ ಎರಡೂ ತಂಡಗಳು ಕೂಡ ಬ್ಯಾಟಿಂಗ್ ಅಂತ ಬಂದಾಗ ರನ್ಗಳ ಸುರಿಮಳೆನೇ ಸುರಿಸುವಂಥ ಒಂದು ಬ್ಯಾಟಿಂಗ್ ಲೈನಪ್ ಇರುವಂಥದ್ದು. ಆ್ಯಂಡ್ SRH ಬಗ್ಗೆ ಅಂತೂ ಇವಾಗ ಅವ್ರು ಭಯ ಹುಡ್ಸ್ಬಿಟ್ಟಿದ್ದಾರೆ. ಮುಂಚೆ ನಾವು RCB ತಂಡ ಇತ್ತು ಸೊ ಸ್ವಲ್ಪ ದಿವಸಗಳ ಹಿಂದೆ ಗೇಲ್, ಡಿವಿಲಿಯರ್ಸ್, ಕೊಹ್ಲಿ ಇದ್ದಾಗ. ಬಟ್ ಇವಾಗ ಅವರು ಆ ರೇಂಜಲ್ಲಿ ಇದ್ದಾರೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮ್ಯಾಚ್ ಪ್ರಿವ್ಯೂ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಇನ್ನು ಚಿನ್ನಸ್ವಾಮಿ ಪಿಚ್ ಬಗ್ಗೆ ಮಾತಾಡಬೇಕು ಸ್ಟಾರ್ಟಿಂಗಲ್ಲಿ ಅಂತಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಪಿಚ್ ಯಾವ ರೀತಿಯಲ್ಲಿದೆ ಅಂತ. ಖಂಡಿತವಾಗ್ಲೂ ಬ್ಯಾಟಿಂಗಿಗೆ ಹೆಲ್ಪ್ ಆಗುತ್ತೆ. ಮೇ ಬಿ ಸ್ವಲ್ಪ ಬೌಲರ್ಸ್ಗಳಿಗೂ ಕೂಡ ಹೆಲ್ಪ್ ಆಗ್ಬೋದು. ಕೆಲವು ಟೈಮಲ್ಲಿ ಏನಾಗುತ್ತೆ 2 ಪೇಸ್ ರೀತಿಯಲ್ಲಿ ವರ್ತನೆ ಮಾಡುತ್ತೆ ಪಿಚ್ಚು. ಸೊ ಬಟ್ ಸುಮಾರು ದಿವಸಗಳಿಂದ ಇಂಟರ್ನ್ಯಾಷನಲ್ ಮ್ಯಾಚು ಕೂಡ ಆಡ್ತಾ ಇಲ್ಲ. ಸೊ ಯಾವ ರೀತಿಯಲ್ಲಿ ಪಿಚ್ ಮೀನ್ಸ್ ಅದನ್ನು ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಮೇ ಬಿ ಟಾಸ್ ಗೆದ್ದವರು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾರೆ. ಒಂದು ಪಿಚ್ ಬಗ್ಗೆ ಗೊತ್ತಿರಲ್ಲ, ಸೊ ಅದಕ್ಕೋಸ್ಕರ ಒಂದು ಚೇಸ್ನ ಆಯ್ಕೆ ಮಾಡ್ಕೊತಾರೆ. ಇನ್ನೊಂದೇನು ಅಂತಂದರೆ ಚೇಸ್ ನಾರ್ಮಲಿ ಈಸಿನೇ. ಸೊ ಪಿಚ್ ಬಗ್ಗೆ ಗೊತ್ತಿಲ್ಲ ಅಂತಂದಾಗ ಚೇಸ್ ಮಾಡ್ಕೊಳ್ಳೋವಂಥದ್ದು ನನ್ನ ಪ್ರಕಾರ ಬೆಟರ್ ಚಾಯ್ಸು ಅಂತ ಹೇಳ್ತೀನಿ. ಓಕೆ. ಆ್ಯಂಡ್ ಯಾರೇ ಟಾಸ್ ಗೆದ್ದರೂ ಕೂಡ ಚೇಸ್ ಮಾಡ್ತಾರೆ. ಚೇಸ್ ಯಾರು ಮಾಡ್ತಾರಲ್ಲ ಸೊ ಅವರೇ ಗೆದ್ದಿರುವಂಥದ್ದು. ಬೆಂಗಳೂರು ಪಿಚ್ಚಲ್ಲಿ ರೇಷಿಯೋ ಜಾಸ್ತಿನೇ ಇರುವಂಥದ್ದು. ಸೊ ಯಾರೇ ಟಾಸ್ ಗೆದ್ದರೂ ಕೂಡ ಸೊ ಬ್ಯಾಟಿಂಗ್ನ ಮೀನ್ಸ್ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ, ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಓಕೆ. ಇನ್ನು ಪಿಚ್ ಬಗ್ಗೆ ಮೊದಲು ಹೇಳ್ದಂಗೆ ಸೊ ಬ್ಯಾಟಿಂಗ್ ಪಿಚ್ ಆಗಿರುತ್ತೆ. ಸೊ ಬಾಲರ್ಸ್ಗಳಿಗೆ ಸ್ವಲ್ಪ ಸ್ಲೋವರ್ ಬಾಲ್ಸ್ಗಳು ವೇರಿಯೇಷನ್ಸ್ಗಳು ಮಾಡಿದಾಗ ಹೆಲ್ಪ್ ಅವ್ರಿಗೂ ಕೂಡ ಸಿಗ್ಬೋದು ಅಂತ ಅನಿಸುತ್ತೆ. ಓಕೆ. ಆ್ಯಂಡ್ ಇನ್ನು ಸೊ ವೆದರ್ ಕಂಡೀಷನ್ ಬಗ್ಗೆ ಮಾತಾಡಬೇಕು ಅಂದರೆ ಮಳೆ ಬರುವಂಥ ಯಾವ ಸಾಧ್ಯತೆಗಳು ಕೂಡ ಇಲ್ಲ. ಸೊ ಆರಾಮಾಗಿ ಪಂದ್ಯ ನಡೆಯುತ್ತೆ ಅಂತಲೇ ಹೇಳ್ಬೋದು. ಓಕೆ. ಆ್ಯಂಡ್ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದರೆ ಮೊದಲನೇದಾಗಿ ನಾನು SRH ಬಗ್ಗೆ ಮಾತಾಡ್ತೀನಿ. ಸೊ SRH ಅಲ್ಲಿ ಒಂದು ಇಂಜುರಿ ಅಂತಂದರೆ ಅದು ಪ್ಯಾಟ್ ಕುಮಿನ್ಸ್ ಅವರು ಇನ್ನೂ ಬಂದಿಲ್ಲ. ಸೊ ಪ್ಯಾಟ್ ಕುಮಿನ್ಸ್ ಅವರ ಒಂದು ಅನುಪಸ್ಥಿತಿಯಲ್ಲೇ ಸೊ ಈ ಬಾರಿ SRH ಅವರು ಈ ಒಂದು ಮ್ಯಾಚನ್ನು ಆಡಬೇಕಾಗುತ್ತೆ. ಆ್ಯಂಡ್ ಸೊ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂದರೆ ಅಭಿಷೇಕ್ ಶರ್ಮಾ ಅವರು ಆ್ಯಂಡ್ ಹೆಡ್ ಸೊ ಓಪನರ್ ಆಗಿ ಕಾಣಿಸ್ಕೊತಾರೆ SRH ಕಡೆಯಿಂದ. ಇಬ್ಬರು ಕೂಡ ಡಿಸ್ಟ್ರಕ್ಟಿವ್ ಒಂದು ಓಪನಿಂಗ್ ಪೇರ್ ಅಂತಲೇ ಹೇಳ್ಬೋದು. ಏನು ಬ್ಯಾಟಿಂಗ್ ಆಡ್ತಾರೆ ಗುರು, ಇಬ್ಬರು ಸಖತ್ತಾಗಿ ಆಡ್ತಾರೆ. ಅಭಿಷೇಕ್ ಶರ್ಮಾ ಸೊ ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲಿ ಅಂಥ ಒಂದು ಪರ್ಫಾರ್ಮೆನ್ಸ್ ಅವ್ರು ತೋರಿಸಲಿಲ್ಲ. ಆ್ಯಂಡ್ ಹೆಡ್ಡು ಕೂಡ ಅಷ್ಟೇ T20 ವರ್ಲ್ಡ್ ಕಪ್ಪಲ್ಲಿ ಅವ್ರದ್ದು ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ಕಾಣಿಲ್ಲ. ಬಟ್ IPL ಅಂತ ಬಂದಾಗ ಅವರಿಬ್ಬರು ಕೂಡ ಒಂದು ಬೇರೆ ಬೀಸ್ಟ್ ರೀತಿಯಲ್ಲೇ ಕಾಣಿಸ್ಕೊತಾರೆ. ಒಂದು ಒಳ್ಳೆ ಪೇರ್ ಇದೆ. ಸೊ ಯಾವ ರೀತಿಯಲ್ಲಿ RCB ಬೌಲರ್ಸ್ಗಳಿಗೆ ಬೆಂಡ್ ಆಗ್ತಾರೆ ಅಂತ ನೋಡಬೇಕಾಗುತ್ತೆ. ಓಕೆ. ಆ್ಯಂಡ್ ಇದ್ರ ಜೊತೆಗೆ ಸೊ ಒನ್ಡೇನಲ್ಲಿ ಬರುವಂಥದ್ದು ಇಶಾನ್ ಕಿಶನ್ ಅವರು. ಆ್ಯಂಡ್ ಸೊ ಪ್ಯಾಟ್ ಕುಮಿನ್ಸ್ ಇಲ್ಲದೇ ಇರೋ ಕಾರಣಕ್ಕೆ ಇಶಾನ್ ಕಿಶನ್ ಅವರೇ ಸೊ ಈ ಒಂದು ಪಂದ್ಯದ ಮೀನ್ಸ್ ಆ ನೆಕ್ಸ್ಟ್ ಪಂದ್ಯದಲ್ಲಿ ಸೊ ಅವರೇ ಒಂದು ಲೀಡ್ ಮಾಡುವಂಥದ್ದು ಪ್ಯಾಟ್ ಕುಮಿನ್ಸ್ ಬರೋವರೆಗೂ ಕೂಡ. ಓಕೆ. ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ಇಶಾನ್ ಕಿಶನ್ 3ನೇ ಸ್ಥಾನದಲ್ಲಿ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಹೆನ್ರಿ ಕ್ಲಾಸೆನ್. ಗೊತ್ತಲ್ಲ ನಿಮಗೆ, ಹೊಡೆದ್ರೆ ಅಣ್ಣ ಸಿಕ್ಸು ಹಾಗೆ ಆಚೆ ಹೋಗ್ಬಿಡುತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ಪಿನ್ನರ್ಗಳಿಗಂತೂ ಮುಖ ಬಾರಿಸ್ತಾರೆ. ಸೊ ಅವರು ಪ್ಲೇಯಿಂಗ್ 11 ಇರ್ತಾರೆ. ಜೊತೆಗೆ ಅದಾದಮೇಲೆ ಅನಿಕೇತ್ ವರ್ಮಾ. ಸೊ ಲಾಸ್ಟ್ ಸೀಸನಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಇವ್ರದ್ದು ಸೀಸನ್ ಆಗಿತ್ತು. ಕೆಲವೊಂದು ಇನ್ನಿಂಗ್ಸ್ಗಳು ತುಂಬ ಚೆನ್ನಾಗಿ ಆಡಿದರು. ಓಕೆ. ಇವರು ಕೂಡ ಇರ್ತಾರೆ ಅನ್ಕೊತೀನಿ. ಇನ್ನು 6ನೇ ಪೊಸಿಷನಲ್ಲಿ ನಿತೀಶ್ ರೆಡ್ಡಿ ಅವರು ಬರ್ತಾರೆ. ಲಾಸ್ಟ್ ಸೀಸನ್ ತುಂಬ ಕೆಟ್ಟದಾಗಿ ಹೋಗಿತ್ತು ಇವ್ರಿಗೆ. ಆ್ಯಂಡ್ ಈ ಸೀಸನ್ ಅಂತೂ ಅವ್ರು ಆಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಕಷ್ಟ ಇದೆ ಅವ್ರಿಗೆ. ಈ ಸೀಸನಿಂದ ಅವರು ಗೇಟ್ ಪಾಸ್ ಕೊಡ್ತಾರೆ SRH ಅವರು, ಯಾಕಂದರೆ ಲಾಸ್ಟ್ ಸೀಸನ್ ತುಂಬ ಖರಾಬಾಗಿ ಹೋಗಿತ್ತು. ಆ್ಯಂಡ್ ಅದಾದಮೇಲೆ ಬರುವಂಥದ್ದು ಖಮಿಂದು ಮೆಂಡಿಸ್. ಸೊ ಲಾಸ್ಟ್ ಸೀಸನಲ್ಲಿ ತುಂಬ ಒಂದು ಬ್ಯಾಟಿಂಗ್ ಅಲ್ಲದಾಗಿರ್ಬೋದು, ಬೌಲಿಂಗ್ ಅಲ್ಲದಾಗಿರ್ಬೋದು, ಕೆಲವೊಂದು ಕ್ರೂಷಿಯಲ್ ಇನ್ನಿಂಗ್ಸ್ಗಳನ್ನ ಆಡಿದ್ದಾರೆ. ಸೊ ಬ್ಯಾಟಿಂಗಲ್ಲೂ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಮಾಡಿದ್ದಾರೆ. ಆ್ಯಂಡ್ ಸೊ ಅವರಿಗೆ ಈ ಒಂದು ಪ್ಲೇಯಿಂಗಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊತೀನಿ. ಇನ್ನು 8ನೇ ಪೊಸಿಷನಲ್ಲಿ ಬರುವಂಥದ್ದು ಹರ್ಷ್ ದುಬೆ ಅವರು. ಸೊ ಇವರು ಕೂಡ ಅಷ್ಟೇ ಸೊ ಮೇ ಬಿ ಚಾನ್ಸ್ನ ಪಡ್ಕೊತಾರೆ ಸೊ ಪ್ಲೇಯಿಂಗ್ 11 ಅಂತ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನು ಜಯದೇವ್ ಉನಾದ್ಕಟ್. ಸೊ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಬೌಲಿಂಗ್ ಅಟ್ಯಾಕ್ ಅಂತ ಬಂದಾಗ ಲೆಫ್ಟ್ ಆರ್ಮು ಸೊ ಒಬ್ರು ಬೇಕಾಗುತ್ತೆ. ಆ್ಯಂಡ್ ವೇರಿಯೇಷನ್ಸ್ ಸಖತ್ತಾಗಿದೆ. ಸೊ ಮೀನ್ಸ್ ಪವರ್ ಪ್ಲೇನಲ್ಲೂ ಕೂಡ ಮಾಡ್ತಾರೆ ಆ್ಯಂಡ್ ಡೆತ್ತಲ್ಲೂ ಕೂಡ ಮಾಡ್ತಾರೆ. ಒಂದು ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ಬೋದು. ಇನ್ನು ಹರ್ಷಲ್ ಪಟೇಲ್ ಅವರು ಸೊ ಸ್ಲೋವರ್ ಬಾಲ್ಗೆ ಹೆಸರುವಾಸಿಯಾದಂಥವ್ರು, ಸ್ಲೋವರ್ ಬಾಲ್ ಆ್ಯಂಡ್ ಸೊ ವೇರಿಯೇಷನ್ಸ್ಗಳಿಗೆ. ಸೊ ಇವರು ಕೂಡ ಡೆತ್ತಲ್ಲಿ ಸೊ ಒಂದು ಒಳ್ಳೆ ಬಾಲಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನು ಲಾಸ್ಟ್ ಸೊ ನಮ್ಮ ಇಶಾನ್ ಮಲಿಂಗ. ಸೊ ಇಶಾನ್ ಮಲಿಂಗ ಇವರು ಶ್ರೀಲಂಕಾ ಕಡೆಯಿಂದ. ಸೊ ಇಶಾನ್ ಮಲಿಂಗ ಕೂಡ ಲಾಸ್ಟ್ ಸೀಸನ್ ತುಂಬ ಚೆನ್ನಾಗಿತ್ತು. ವಿಕೆಟ್ಗಳನ್ನ ತೊಗೊತಾ ಇದ್ರು ಆ್ಯಂಡ್ ರನ್ಸ್ಗಳನ್ನ ಲೀಕ್ ಮಾಡ್ತಾ ಇರಲಿಲ್ಲ. ಸೊ ಅಗೇನ್ ಇವ್ರಿಗೂ ಕೂಡ ಸೊ ಒಂದು ಈ ಪ್ಲೇಯಿಂಗ್ 11 ಮೀನ್ಸ್ ಅವಕಾಶ ಸಿಗುತ್ತೆ ಅನ್ಕೊತೀನಿ. ಓಕೆ. ಆ್ಯಂಡ್ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೊ ಜಿಶಾನ್ ಅನ್ಸಾರಿ. ಸೊ ಇವ್ರನ್ನ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ
ಯೂಸ್ ಮಾಡ್ಕೊತಾರೆ ಅಂತ ಹೇಳ್ಬೋದು. ಓಕೆ, ಸೊ ಇದಾಗಿತ್ತು ನನ್ನ SRHನ ಪ್ಲೇಯಿಂಗ್ 11. ಮೊದಲನೇದಾಗಿ ಓಪನರ್ಸ್ ಆಗಿ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರೇವಿಸ್ ಹೆಡ್ ಇರ್ತಾರೆ. ಆ್ಯಂಡ್ ಸೊ ವಂಡನ್ ಆಗಿ ಇಶಾನ್ ಕಿಶನ್, ಅದಾದಮೇಲೆ ಕ್ಲಾಸೆನ್ ಬರ್ತಾರೆ, ಅದಾದಮೇಲೆ ಅನಿಕೇತ್ ವರ್ಮಾ ಬರ್ತಾರೆ, ಆ್ಯಂಡ್ ನೆಕ್ಸ್ಟು ನಿತೀಶ್ ರೆಡ್ಡಿ, ಆ್ಯಂಡ್ ಸೊ ಆಲ್ರೌಂಡರ್ ಇದರಲ್ಲಿ ಕಮಿಂದು ಮೆಂಡಿಸ್ ಇರ್ತಾರೆ, ಹರ್ಷ್ ದುಬೆ ಇರ್ತಾರೆ, ಆ್ಯಂಡ್ ಉನಾದ್ ಕಟ್ ಪೇಸರ್ ಆಗಿ, ಹರ್ಷಲ್ ಪಟೇಲ್ ಪೇಸರ್ ಆಗಿ, ಇಶಾನ್ ಮಲಿಂಗ ಪೇಸರ್, ಆ್ಯಂಡ್ ಜಿಶಾನ್ ಅನ್ಸಾರಿ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಇದರಲ್ಲಿ 4 ಪ್ಲೇಯರು ಫಾರಿನರ್ನ ಹಾಕೊಂಡಿದ್ದೀನಿ. ಒಂದು ಹೆಡ್ಡು ಕ್ಲಾಸೆನ್, ಕಮಿಂದು ಮೆಂಡಿಸ್ ಆ್ಯಂಡ್ ಸೊ ಇಶಾನ್ ಮಲಿಂಗ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಪ್ಲೇಯಿಂಗ್ 11 ನಮ್ಮ RCB ಪರವಾಗಿ ಅಂತಂದರೆ ಓಪನ್ ಮಾಡುವಂಥದ್ದು ವಿರಾಟ್ ಕೊಹ್ಲಿ ಆ್ಯಂಡ್ ಸಾಲ್ಟ್. ಇದರಲ್ಲಿ ಎರಡನೇ ಮಾತೇ ಇಲ್ಲ, ವಿರಾಟ್ ಆ್ಯಂಡ್ ಸಾಲ್ಟ್ ಪಕ್ಕ ಓಪನ್ ಮಾಡ್ತಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ನಿಮ್ಗೆ ಗೊತ್ತಿರೋಂಗೆ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಅವರು ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಅದು ಚಿನ್ನಸ್ವಾಮಿ ಅಂತಂದ ತಕ್ಷಣ ಅವರು ಖಂಡಿತವಾಗ್ಲೂ ಕ್ಲಿಕ್ ಆಗೇ ಆಗ್ತಾರೆ. ಆ್ಯಂಡ್ ಸಾಲ್ಟ್ ಅಂತ ಬಂದಾಗ ಸಾಲ್ಟ್ದು ರೀಸೆಂಟ್ ಫಾರ್ಮ್ ನೋಡ್ತಾ ಇದ್ದಾರೆ, ಇಂಟರ್ನ್ಯಾಷನಲಲ್ಲಿ ಮ್ಯಾಚಸ್ ನೋಡಿದಾಗ ಖಂಡಿತವಾಗ್ಲೂ ಅಷ್ಟು ಸರಿ ಇಲ್ಲ. ಬಟ್ RCB ಅಂತ ಬಂದಾದಮೇಲೆ ಮೇ ಬಿ ಆ ಒಂದು ಫಾರ್ಮು ಕೂಡ ವಾಪಸ್ ಬರುತ್ತೆ ಅಂತ ಅನ್ಕೊತೀನಿ, ಚಿನ್ನಸ್ವಾಮಿ ಸ್ಟೇಡಿಯಮು ಕೂಡ ಬರ್ತಿರೋದ್ರಿಂದ. ಓಕೆ, ಆ್ಯಂಡ್ ಇದಾದಮೇಲೆ ವಂಡನ್ ಆಗಿ ಸೊ DDP ಬರ್ಬೋದು ಅಂತ ಅನ್ಕೊತೀನಿ. ವೆಂಕಟೇಶ್ ಅಯ್ಯರ್ ಒಂದು ಆಪ್ಷನ್ ಇದೆ. ವೆಂಕಟೇಶ್ ಅಯ್ಯರ್ ಕಂಪೇರಿಟಿವ್ಲಿ T20 ಅಂತ ಬಂದಾಗ ಸೊ DDPಗಿಂತ ಚೆನ್ನಾಗಿ ಮಾಡ್ತಾರೆ. ಆದರೂ ಕೂಡ ಬೆಂಗಳೂರು ಬಾಯ್ ಸೊ DDP ದೇವದತ್ ಪಡಿಕ್ಕಲ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿ ಬೆಳೆದಿದ್ದಾರೆ. ಬಟ್ ಅವರಿಗೊಂದು ಅವಕಾಶ ಸಿಗುತ್ತೆ ಅನ್ಕೊತೀನಿ. ವೆಂಕಟೇಶ್ ಅಯ್ಯರ್ ಈ ಒಂದು ಸೀಸನಲ್ಲಿ RCB ಜೊತೆಗೆ ಸೇರ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಪಂದ್ಯಗಳ ಒಂದು ವೇಟಿಂಗ್ ಪೀರಿಯಡ್ ಇದೆ ಅಂತ ಅನ್ಸುತ್ತೆ ಅವ್ರಿಗೆ, ಯಾಕಂದರೆ ತಂಡ ಜೊತೆಗೆ ಸೇರ್ಕೊಬೇಕು ಆ್ಯಂಡ್ ಟೀಮ್ ಜೊತೆಗೆ ಇನ್ನೂ ಹೊಂದಾಣಿಕೆ ಆಗಬೇಕು. ಸೊ ಅದಕ್ಕೋಸ್ಕರ ಅವ್ರಿಗೆ ಇನ್ನೊಂದು ಚೂರು ವೇಟ್ ಮಾಡಿಸ್ತಾರೆ ಅನ್ಕೊತೀನಿ. ಸೊ ದೇವದತ್ ಪಡಿಕ್ಕಲೇನೆ ಆಡಬಹುದು ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ 4ನೇ ಒಂದು ಸ್ಥಾನದಲ್ಲಿ ಬರುವಂಥದ್ದು ರಜತ್ ಪತಿದಾರ್. ಸೊ ಲಾಸ್ಟ್ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. 25 ಬಾಲ್ ನೋಡಿ 74 ರನ್ ಏನೋ ಮಾಡಿದರು. ಸೊ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಸೊ ತಂದೆ ಕೂಡ ಆಗಿದ್ದಾರೆ. ಆ್ಯಂಡ್ ಅದ್ಭುತ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ತಾ ಸೊ ಅವರು ಕೂಡ 4ನೇ ಸ್ಥಾನದಲ್ಲಿ ಅಂತೂ ಇದ್ದೇ ಇರ್ತಾರೆ ಕ್ಯಾಪ್ಟನ್ ಆಗಿ. ಓಕೆ, ಆ್ಯಂಡ್ 5ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಬರುವಂಥವ್ರು ನಮ್ಮ ಜಿತೇಶ್ ಶರ್ಮಾ ಕೀಪರ್ ಅವರು. ಆ್ಯಂಡ್ ಲಾಸ್ಟ್ ಒಂದು IPL ಅಲ್ಲಿ ಒಂದು 2-3 ಮ್ಯಾಚು ಸಖತ್ ಕ್ರೂಷಲ್ ನಾಕ್ಗಳನ್ನ ಆಡಿದ್ದಾರೆ. ಆ್ಯಂಡ್ ಸಖತ್ ಹೊಡಿಬಡಿ ಆಟಕ್ಕೆ ಆ್ಯಂಡ್ 360 ಡಿಗ್ರಿ ಅಂತಲೇ ಹೇಳ್ಬೋದು ಇವರು ಕೂಡ. ಸೊ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಬರುತ್ತೆ ಇವ್ರ ಕಡೆಯಿಂದ ಕೂಡ. ಅವರು 5ನೇ ಸ್ಥಾನದಲ್ಲಿ ಇರ್ತಾರೆ. ಆ್ಯಂಡ್ 6ನೇ ಸ್ಥಾನದಲ್ಲಿ ಟೀಮ್ ಡೇವಿಡ್ ಇರ್ತಾರೆ. ಸೊ ಟೀಮ್ ಡೇವಿಡ್ ಗೊತ್ತಿದೆ ನಿಮಗೆ. ಸೊ ಲಾಸ್ಟ್ ಸೀಸನಲ್ಲಿ ಒಂದು 2-3 ಪಂದ್ಯದಲ್ಲಂತೂ ಕೊನೆಯಲ್ಲಿ ಡೆತ್ ಓವರ್ಸಲ್ಲಂತೂ ಹಿಗ್ಗ ಮುಗ್ಗ ಬಾರ್ಸಾಕ್ಬಿಟ್ಟಿದ್ರು ಬಾಲರ್ಗಳಿಗೆ. ಸೊ ಅವರು ಕೂಡ ಖಂಡಿತವಾಗ್ಲೂ ಸೊ 6ನೇ ಸ್ಥಾನದಲ್ಲಿ ಇರ್ತಾರೆ. ಓಕೆ, ಆ್ಯಂಡ್ 7th ಇದರಲ್ಲಿ ಆಲ್ರೌಂಡರ್ ಆಗಿ ನಮ್ಮ ಕೃಣಾಲ್ ಪಾಂಡೆ ಅವರು ಇರ್ತಾರೆ. ಆ್ಯಂಡ್ ಬಾಲಿಂಗ್ ಬ್ಯಾಟಿಂಗ್ ಅಂತ ಬಂದಾಗ, ಫೀಲ್ಡಿಂಗ್ ಅಂತ ಬಂದಾಗ ಕೃಣಾಲ್ ಪಾಂಡೆ ಸಖತ್ತಾಗಿ ಮಾಡ್ತಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಒಂದು ರನ್ಸ್ಗಳು ಬೇಕಾದಾಗ, ಸೊ ವಿಕೆಟ್ಸ್ಗಳು ಹೋದಾಗ ಸೊ ಕೃಣಾಲ್ ಪಾಂಡ್ಯ ಆ ಒಂದು ಸ್ಥಾನನ ತುಂಬ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾಲಿಂಗ್ ಅಂತ ಬಂದಾಗಲೂ ಕೂಡ ಅಷ್ಟೇ. ಸೊ ಸ್ಪಿನ್ ಬಾಲಿಂಗ್ ಅವರ ಒಂದು ಹೆಗಲ ಮೇಲೆ ಜವಾಬ್ದಾರಿ ಇರೋದ್ರಿಂದ ಅವರು ಅದನ್ನು ಸಖತ್ತಾಗಿ ನಿಭಾಯಿಸ್ತಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ 8ನೇ ಸ್ಥಾನದಲ್ಲಿ ನಮ್ಮ ಬ್ಲ್ಯಾಕ್ ಕೋಬ್ರಾ ಅಂತಲೇ ಹೇಳ್ಬೋದು, ರೊಮಾರಿಯೋ ಶೆಫರ್ಡ್ ಅವರು. ಸೊ 8ನೇ ಸ್ಥಾನದಲ್ಲಿ ಇರ್ತಾರೆ. ಆಲ್ರೌಂಡರ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಅವರು ಬಾಲಿಂಗಲ್ಲಿ ಅಂತ ಬಂದಾಗ ಸೊ 1-2-3 ಓವರ್ ಅಂತೂ ಖಂಡಿತವಾಗ್ಲೂ ಹಾಕ್ಕೊಡ್ತಾರೆ. ಅದರಲ್ಲಿ 1 ವಿಕೆಟ್ ಅಂತೂ ತೆಗಿತಾರೆ. ಇನ್ನು ಬ್ಯಾಟಿಂಗಲ್ಲಿ ಏನಾದರೂ ಕ್ಲಿಕ್ ಆದರೆ ನೋಡಿದ್ರಲ್ಲ CSK ಮೇಲೆ ಹೆಂಗೆ ರುಬ್ಬಾಕ್ಬಿಟ್ಟಿದ್ರು ಅಂತ. ಸೊ ಆ ಒಂದು 2-3 ಓವರಲ್ಲಿ ಸೊ ಇಡೀ ಪಂದ್ಯದ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ. ಸೊ ಆ ರೇಂಜಿಗೆ ಒಂದು ಬ್ಯಾಟಿಂಗ್ ಮಾಡುವಂಥವ್ರು ನಮ್ಮ ರೊಮಾರಿಯೋ ಶೆಫರ್ಡ್ ಅವರು. ಸೊ ಅವರು ಕೂಡ ಈ ಒಂದು ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು 9ನೇ ಇದರಲ್ಲಿ ತೊಗೊಳಕ್ಕೆ ಹೋದರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಇರ್ತಾರೆ. ಈ ಒಂದು RCB 2026 ಬಾಲಿಂಗ್ನ ಲೀಡ್ ಮಾಡುವಂಥದ್ದು ಅವರೇ ಅಂತಲೇ ಹೇಳ್ತೀನಿ. ಭುವಿ ಅವರೇ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವರಂತೂ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಡೆತ್ತಲ್ಲಿ ಸ್ವಲ್ಪ ರನ್ಸ್ಗಳನ್ನ ಲೀಕ್ ಮಾಡ್ತಾರೆ ಬಿಟ್ಟರೆ ಸೊ ಪವರ್ ಪ್ಲೇನಲ್ಲಂತೂ ವಿಕೆಟ್ ತೆಗಿತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಓಕೆ, ಆ್ಯಂಡ್ ಇನ್ನು ಇನ್ನೊಬ್ಬ ಪೇಸರ್ ಅಂತದ್ದು ಡಫಿ. ಸೊ ಹೆಸಲ್ವುಡ್ ಇಲ್ಲದೆ ಇರೋ ಕಾರಣಕ್ಕೆ ಸೊ ಜಾಕೋಬ್ ಡಫಿ ಅವರು ಪ್ಲೇಯಿಂಗ್ 11ನಲ್ಲಿ ಬರ್ತಾರೆ ಅಂತ ಅನಿಸುತ್ತೆ. ಸೊ ರೀಸೆಂಟಾಗಿ ಸೊ T20 ವರ್ಲ್ಡ್ ಕಪ್ ಹತ್ರ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಸೊ ಇಂಡಿಯಾದಲ್ಲಿ ನ್ಯೂಜಿಲೆಂಡ್ ಆ್ಯಂಡ್ ಇಂಡಿಯಾ ಏನು ಸೀರೀಸ್ ಆಯ್ತಲ್ಲ, ಸೊ ಆ ಒಂದು ಇದರಲ್ಲೂ ಕೂಡ ಅನುಭವ ಇರೋದ್ರಿಂದ ಮೇ ಬಿ ಅವರು ಕೂಡ ಭುವನೇಶ್ವರ್ ಕುಮಾರ್ ಅವರಿಗೆ ಸಾಥ್ ಕೊಡಲಿಕ್ಕೆ ಪ್ಲೇಯಿಂಗ್ 11 ಇರ್ತಾರೆ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಪ್ಲೇಯರ್ಸ್ ಅಂತದ್ದು ಮಂಗೇಶ್ ಯಾದವ್ ಬರ್ಬೋದು ಅಂತ ಅನಿಸುತ್ತೆ. ಪೇಸರ್ ಅವರು ಕೂಡ ಸೊ ಲೆಫ್ಟ್ ಆರ್ಮ್ ಪೇಸರ್ ಇದ್ದಾರೆ. ಸೊ ಅವ್ರನ್ನ ಒಳಗಡೆ ತೊಗೊಂಡು ಬರ್ಬೋದು ಅಂತ ಅನಿಸುತ್ತೆ. ಸೊ ಲೆಫ್ಟ್ ಆರ್ಮ್ ಸ್ಪೇಸರ್ ಇದ್ದರೆ ಒಂದು ಚೇಂಜ್ ಇರುತ್ತೆ. ಸೊ ಅವ್ರನ್ನ ತೊಗೊಂಡು ಬರ್ತಾರೆ ಅಂತ ಅನ್ಕೊತೀನಿ. ಅವರು ಕೂಡ ಆಲ್ರೌಂಡರ್ ಆ್ಯಕ್ಚುಲಿ. ಸೊ ಮೇ ಬಿ RCBಗೆ ಅವರು ಒಂದು ಪಾದಾರ್ಪಣೆ ಮಾಡ್ಬೋದು ಈ ಒಂದು 28ನೇ ತಾರೀಕು ನಡೆಯುವಂಥ ಒಂದು ಪಂದ್ಯದಿಂದ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಸುಯೇಶ್ ಶರ್ಮಾ ಅವ್ರಿಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸುಯೇಶ್ ಶರ್ಮಾ ಅಂತ ಬಂದಾಗ ಸೊ ಸ್ಪಿನ್ ಬಾಲಿಂಗಲ್ಲಿ ಸೊ ಸಖತ್ತಾಗಿರುವಂಥ ಒಂದು ಕಾಂಟ್ರಿಬ್ಯೂಷನ್ನ ಕೊಡ್ತಾರೆ ಅಂತ ಅನ್ಕೊತೀನಿ. ಓಕೆ, ಇದಾಗಿತ್ತು ನನ್ನ ಪ್ಲೇಯಿಂಗ್ 11. ಆ್ಯಂಡ್ ನಾನಿಲ್ಲಿ ಫಾರಿನ್ ಪ್ಲೇಯರ್ನ ತೊಗೊಂಡಿರುವಂಥದ್ದು 4 ಜನರನ್ನು. ಒಂದು ಸಾಲ್ಟ್ ಇರ್ತಾರೆ, ಆ್ಯಂಡ್ ಇನ್ನೊಂದು ಟೀಮ್ ಡೇವಿಡ್ ಇರ್ತಾರೆ, ಇನ್ನೊಂದು ರೊಮಾರಿಯೋ ಶೆಫರ್ಡ್ ಇರ್ತಾರೆ, ಇನ್ನೊಂದು ಜಾಕೋಬ್ ಡಫಿ ಇರ್ತಾರೆ. ಇದು ಮಿಕ್ಕಿದಂಗೆ ಎಲ್ಲ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಆಗಿರ್ತಾರೆ. ಮೊದಲನೇದಾಗಿ ಓಪನ್ ಮಾಡುವಂಥದ್ದು ವಿರಾಟ್ ಆ್ಯಂಡ್ ಸಾಲ್ಟ್. ನೆಕ್ಸ್ಟ್ ಬರುವಂಥದ್ದು ದೇವದತ್ ಪಡಿಕ್ಕಲ್ ಅವರು. ವೆಂಕಟೇಶ್ ಅಯ್ಯರ್ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ರಜತ್ ಪತಿದಾರ್. ಆ್ಯಂಡ್ ನೆಕ್ಸ್ಟು ಜಿತೇಶ್ ಶರ್ಮಾ ಆ್ಯಂಡ್ ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡ್. ಇನ್ ಬೌಲಿಂಗ್ ಅಂತ ಬಂದಾಗ ಇಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಇರ್ತಾರೆ, ಜಾಕೋಬ್ ಡಫಿ ಇರ್ತಾರೆ, ಆ್ಯಂಡ್ ಮಂಗೇಶ್ ಯಾದವ್ ಇರ್ತಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅವರು
ಈ ಒಂದು RCB 2026 ಪ್ಲೇಯಿಂಗ್ 11 ಕಾಣಿಸ್ಕೊತಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ನಿಮ್ಮ ಒಂದು ಪ್ಲೇಯಿಂಗ್ 11 ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಒಂದು ಪ್ಲೇಯಿಂಗ್ 11 ನಿಮಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇದು ಕೆಲವು ಅಪ್ಡೇಟ್ಗಳೇನು ಅಂತಂದರೆ, ಇವಾಗ ಪ್ಲೇಯಿಂಗ್ 11ನಲ್ಲಿ ಸೊ ನಮ್ಮ ಯಾರು ಯಶ್ ದಯಾಳ್ ಅವರು ಸೊ ಈ 2026 IPL ಇಂದ ಅವರು ಔಟ್ ಆಗಿದ್ದಾರೆ. ಪರ್ಸನಲ್ ರೀಸನ್ಸ್ಗಳಿಂದ ಸೊ ಅವರು IPL 2026ರಿಂದ ಔಟ್ ಆಗಿದ್ದಾರೆ. ಅವರು ಯಾವುದೇ ರೀತಿಯ ಒಂದು ಪಂದ್ಯಗಳು IPL 2026 ಆಡೋದಿಲ್ಲ. ಓಕೆ, ಇನ್ನು ಜೋಸ್ ಹ್ಯಾಸಲ್ವುಡ್ ಕೆಲವು ಪಂದ್ಯಗಳಿಂದ ಅವರು ದೂರ ಉಳ್ಕೊತಾರೆ ಬಿಕಾಸ್ ಆಫ್ ಇಂಜುರಿಯಿಂದ. ಸೊ ಇವಾಗ ಬೌಲಿಂಗ್ ಯೂನಿಟ್ ಜವಾಬ್ದಾರಿ ಎಲ್ಲ ಭುವನೇಶ್ವರ್ ಕುಮಾರ್ ಅವ್ರ ಮೇಲೆ ಇರುತ್ತೆ. ಆ್ಯಂಡ್ RCB ಪೇಸ್ ಅಟ್ಯಾಕ್ ನೋಡ್ತಾ ಇದ್ರೆ ಹಂಗೆಲ್ಲೋ ಸ್ವಲ್ಪ ವೀಕ್ ಪಾಯಿಂಟ್ ಅಂತ ಅನಿಸ್ತಾ ಇದೆ. ಅದನ್ನು ಯಾವ ರೀತಿಯಲ್ಲಿ ಕವರ್ ಮಾಡ್ತಾರೆ ರಜತ್ ಪತ್ತಿದಾರ್ ಅನ್ನೋದನ್ನು ನೋಡಬೇಕಾಗುತ್ತೆ. ತುಂಬ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ SRH ಆ್ಯಂಡ್ RCB ಅಂತ ಬಂದಾಗ. ಎರಡೂ ಕೂಡ ಬ್ಯಾಟಿಂಗಲ್ಲಿ ಅದ್ಭುತವಾಗಿದೆ. ನನಗೆಲ್ಲೋ ಒಂಚೂರು ಪೇಸ್ ಅಂತ ಬಂದಾಗ ಸೊ RCB ವೀಕ್ ಅಂತ ಅನ್ನಿಸ್ತಾ ಇದೆ. ಸ್ಪಿನ್ ಅಂತ ಬಂದಾಗ ಸೊ RCB ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ. ಈ ಕಡೆ SRH ಅಂತ ಬಂದಾಗ ಸೊ ಪೇಸ್ ಅಂತ ಬಂದಾಗ RCBಗಿಂತ ಒಂಚೂರು ಎಲ್ಲೋ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಸ್ಪಿನ್ ಅಂತ ಬಂದಾಗ ಖಂಡಿತವಾಗ್ಲೂ ಅನುಭವದ ಕೊರತೆ ಕಾಣಿಸುತ್ತೆ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಟಾಸ್ ಗೆದ್ದಂಥವ್ರು ಖಂಡಿತವಾಗ್ಲೂ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ, ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ RCB ತಂಡ ಸೊ ಗೆದ್ದು ಸೊ ಮೊದಲ ಪಂದ್ಯದಲ್ಲಿ ಸೊ ಶುಭಾರಂಭ ಮಾಡಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.